Volkswagen ಅವರು ಇಂಡಿಯಾದಲ್ಲಿ ಹೊಸ ಒಂದು SUV ನ ಲಾಂಚ್ ಮಾಡ್ತಾ ಇದ್ದಾರೆ. 2021ರಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟಿಗ್ವಾನ್ ಆಲ್ ಸ್ಪೇಸ್ ಅನ್ನೋ ಒಂದು ವೆಹಿಕಲ್ ಇತ್ತು. ಸೊ ಅದನ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ 2021ರಲ್ಲಿ. ಅಂಡ್ ಆ ಒಂದು ಸ್ಪೇಸ್ ಅನ್ನ ಫಿಲ್ ಮಾಡೋದಕ್ಕೋಸ್ಕರ ಇವಾಗ ಇವರು Volkswagen ಅವರು ಈ ಒಂದು ಕಾರ್ನ ತರ್ತಾರೆ. ಇದು ಬೇರೆ ಯಾವುದು ಅಲ್ಲ, Volkswagen ಟೈರಾನ್ ಅನ್ನೋ ಒಂದು 7 ಸೀಟರ್ SUV. ಟೈರಾನ್ ಏನಿದೆ ಇನ್ ಮುಂದೆ Volkswagen ನ ಪ್ರೀಮಿಯಂ SUV ಪ್ರೈಸ್ ಇನ್ನೂ ಕೂಡ ರಿವೀಲ್ ಆಗಿಲ್ಲ, ಬಟ್ ಪ್ರೈಸ್ ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ 55ರಿಂದ 60 ಲಕ್ಷ ಆ ಒಂದು ರೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿರುವಂತಹ ಒಂದು ಇಂಜಿನ್ ಆಗಿರ್ಬೋದು, ಇದು ಕೂಡ ಒಂದು ಫೀಚರ್ಸ್ ಆಗಿರ್ಬೋದು, ಅಥವಾ ಇದ್ರಲ್ಲಿ ಆಗುವಂತ ಒಂದು ಫೀಲ್ ಆಗಿರ್ಬೋದು, ಆ ಒಂದು ರೇಂಜ್ ಇದೆ ಅಂತ ಹೇಳ್ಬೋದು. ಕಾಂಪಿಟೇಟರ್ಸ್ ಯಾವ್ದು ಅಂತ ನೋಡಿದ್ರೆ ಮೈನ್ ಆಗಿ ಟೊಯೋಟಾ ಫಾರ್ಚುನರ್ ಗೆ ರೈವಲ್ ಆಗಿ ಇದನ್ನ ತರ್ತಾ ಇದ್ದಾರೆ. ಟಿಪಿಕಲ್ ಆಗಿ ಒಂದು Volkswagen ನ ಒಂದು ಕಾರ್ಗಳು ಬರುವಂತ ನಮ್ಮಲ್ಲಿ ನೋಡಿದೀವಲ್ಲ ನಾವು, ಈ ಒಂದು ಪರ್ಚೇಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಗಳು ಏನ್ ನೋಡ್ತೀವಿ Volkswagen ಆ ಒಂದು ಗ್ರಿಲ್, ಅದೇ ರೀತಿಯಂತ ಗ್ರಿಲ್ ನಮಗೆ ಇದರಲ್ಲಿ ಸಿಗುತ್ತೆ. LED ಹೆಡ್ ಲ್ಯಾಂಪ್ ಕ್ಲಸ್ಟರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಂಡ್ ಇಲ್ಲಿ ನಮಗೆ DRLs ಕೂಡ ಸಿಗುತ್ತೆ, ಕನೆಕ್ಟೆಡ್ DRL. ಬಟ್ ಈ ಒಂದು DRL ಅಲ್ಲಿ ಸಿಗುವಂತ ಒಂದು ಲೋಗೋ ಏನಿದೆ, ಈ ಒಂದು ಲೋಗೋ ಗ್ಲೋ ಆಗುತ್ತೆ. ಸೊ ಅದನ್ನ ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಆ ಒಂದು ಲೋಗೋಗಳು ಗ್ಲೋ ಆಗೋದನ್ನ ನೀವು ನೋಡಬಹುದು. ಸೊ ಎಷ್ಟು ಕೂಲ್ ಆಗಿ ಕಾಣುತ್ತಲ್ವಾ. ಅದು ಬಿಟ್ಟು ನಮಗೆ ಈ ಒಂದು ಕಾರಲ್ಲಿ ಬೇರೆ ಏನ್ ಸಿಗುತ್ತೆ ಅಂತ ನೋಡೋದಾದ್ರೆ ನಮಗೆ ಲೆವೆಲ್ 2+ ADAS ಆಗಿರ್ಬೋದು, ಅಥವಾ ನಮಗಿರುವಂತ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ಎಲ್ಲಾನು ಕೂಡ ಸಿಗುತ್ತೆ ನಮಗೆ. ಈ ಒಂದು ಗ್ರಿಲ್ ಬಗ್ಗೆ ಮಾತಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿದೆ ಒಂದು ಗ್ರಿಲ್. ಒಂದು ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಅಂಡ್ ನಮಗೆ ಇಲ್ಲೊಂದು ಸ್ಕಿಡ್ ಪ್ಲೇಟ್ ಕೂಡ ಸಿಗುತ್ತೆ. ಸೊ ಟೋಟಲಿ ಹೇಳಬೇಕು ಒಂದು ಬಲ್ಕಿ ಆಗಿರುವಂತಹ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರುವಂತಹ ಲುಕ್ ಇರುವಂತಹ ಒಂದು SUV ಅಂತ ಬೇಕಾದ್ರೆ ಇದನ್ನ ನಾವು ಕರಿಬಹುದು. ಅಂಡ್ ಬಾನೆಟ್ ಲೈನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಒಂದೆರಡು ಲೈನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡಿದ್ದಾರೆ. ಈ ಒಂದು ಕಾರಲ್ಲಿ ನಮಗೆ 19 ಇಂಚಿನ ವೀಲ್ ಸಿಗ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಅಂಡ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಸಿಗ್ತಾ ಇದೆ. Volkswagen ಲೋಗೋ ಇದೆ. ಡಿಸ್ಕ್ ಬ್ರೇಕ್ ನಿಮಗೆ ಫ್ರಂಟ್ ಅಲ್ಲೂ ನೋಡಬಹುದು. ನಮಗೆ 4 ವೀಲ್ ಏನಿದಾವೆ ಅಲ್ಲಿ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. R-ಲೈನ್ ಒಂದು ಬ್ಯಾಡ್ಜ್ ನಮಗೆ ಇದರಲ್ಲಿ ಕಾಣುತ್ತೆ, ನಿಮಗೆ ಇಲ್ಲಿ ನೋಡಬಹುದು. ಇದು R-ಲೈನ್. ಇದು ಬಾಡಿ ಕಲರ್ ನ ಓವರ್ ನಮಗೆ ಇದರಲ್ಲಿ ಇದೆ. ಟರ್ನ್ ಇಂಡಿಕೇಟರ್ಸ್ ಇದೆ. ಇಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾನು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಅಂಡ್ ಸೈಡ್ಗೆ ಬಂದಾಗ ಈ ಒಂದು ಕಾರಲ್ಲಿ ಇರುವಂತಹ ಕ್ರೋಮ್ ಇರುವಂತಹ ಒಂದೇ ಒಂದು ಜಾಗ ಯಾವ್ದು ಅಂದ್ರೆ ಈ ಒಂದು ವಿಂಡೋ ಟ್ರಿಮ್ಸ್ ನ ಮೇಲ್ಗಡೆ ಇರುವಂತಹ ಒಂದು ಭಾಗ ಅಂತ ಹೇಳ್ಬೋದು. ಇದು ನಮಗೆ ಕ್ರೋಮ್ ಅಲ್ಲಿ ಫಿನಿಶ್ ಆಗಿದೆ. ಅಂಡ್ ಈ ರೀತಿಯಾಗಿ ಎಂಡ್ ತನಕ ಕನೆಕ್ಟ್ ಆಗುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ 200 ಜಾಸ್ತಿ 200 mm ಜಾಸ್ತಿ ನಮಗೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ. ಇದಿಷ್ಟು ನಮಗೆ ಈ ಒಂದು ಕಾರ್ನ ಸೈಡ್ ಅಲ್ಲಿ ಸಿಗುವಂತ ವಿಷಯಗಳು. ಇನ್ನು ಈ ಒಂದು ಕಾರ್ನ ಹಿಂದ್ಗಡೆ ಬರೋಣ. ಸೊ ಹಿಂದ್ಗಡೆ ಬಂದಾಗ್ಲೂ ನಮಗೆ ಇದರಲ್ಲಿ ನಮಗೆ ಒಂದು ಶಾರ್ಪನ್ ಆಂಟೆನಾ ಸಿಗ್ತಾ ಇದೆ, ಒಂದು ಸ್ಪಾಯ್ಲರ್ ಸಿಗುತ್ತೆ, ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ. ನಮಗೆ ವಿಂಡ್ ಶೀಲ್ಡ್ ಅಲ್ಲಿ ನೋಡಿದ್ರೆ ಡಿಫಾಗಸ್ ವಿತ್ ವೈಪರ್ ನಮಗೆ ಇಲ್ಲಿ ಬರ್ತಾ ಇದೆ. ಅಂಡ್ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನಮಗೆ ಇದರಲ್ಲಿ ಇರೋದನ್ನ ನಾವು ನೋಡಬಹುದು. ಇಲ್ಲಿ ನೋಡ್ತಿರಲ್ಲ, ಇದು ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆಕ್ಚುಲಿ ನಂಗೆ ಒಂದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಇಷ್ಟ ಆಗಿರುವಂತಹ ಒಂದು ಕಾರ್ ಯಾವ್ದು ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು. ಬೇರೆನೂ ಕೂಡ ಅಷ್ಟೊಂದು ನಮಗೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇದ್ರಲ್ಲಿ ನಮಗೆ ತುಂಬಾ ಕೂಲ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದು ಈ ಒಂದು ಕಾರ್ನ ಕೀ. ಅಂಡ್ ಇಲ್ಲಿ ನೋಡ್ತಿರಲ್ಲ, ಇಲ್ಲಿರುವಂತಹ Volkswagen ಲೋಗೋ ಕೂಡ ನಮಗೆ ರೆಡ್ ಕಲರ್ ಅಲ್ಲಿ ಗ್ಲೋ ಆಗ್ತಾ ಇದೆ. ಫ್ರಂಟ್ ಅಲ್ಲಿ ನಮಗೆ ವೈಟ್ ಕಲರ್ ಆಗ್ತಾ ಇತ್ತು, ಇದು ನಮಗೆ ರೆಡ್ ಕಲರ್ ಗ್ಲೋ ಆಗ್ತಿದೆ. ನೋಡಕ್ ತುಂಬಾ ಚೆನ್ನಾಗಿದೆ. ಟೈರಾನ್ ಅನ್ನೋ ಒಂದು ಬ್ಯಾಡ್ಜ್ ನಮಗೆ ಇಲ್ಲಿ ಸಿಗುತ್ತೆ. 4Motion ಅನ್ನು ನಮಗೆ ಆಲ್ ವೀಲ್ ಡ್ರೈವ್ ನಮಗೆ ಇಲ್ಲಿ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ಸೆಕೆಂಡರಿ ಗ್ರಿಲ್ ಕೂಡ ಸಿಗ್ತಾ ಇದೆ. ಫ್ರಂಟ್ ಅಲ್ಲೂ ಕೂಡ ನಾವು ನೋಡಿದ್ವಿ ಅದೇ ರೀತಿಯಾದಂತಹ ಒಂದು ಗ್ರಿಲ್ ನಮಗೆ ಇಲ್ಲೂ ಕೂಡ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇದನ್ನ ಓಪನ್ ಮಾಡೋಣ. ಎಲೆಕ್ಟ್ರಿಕ್ ಟೇಲ್ ಗೇಟ್ ಇದು. ಸೊ ಓಪನ್ ಮಾಡಿದಾಗ ನಮಗೆ ಇಷ್ಟು ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಎಷ್ಟು ಅಂತ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ನಮಗೆ ಇದರ ಕೆಳಗಡೆ ಕೂಡ ನಮಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಅಲ್ಲಿ ಸಿಗ್ತಾ ಇದೆ. ಬಟ್ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಇದನ್ನ ಈ ರೀತಿ ಮಾಡಿದ್ರೆ ನಮಗೆ ಫೋಲ್ಡ್ ಮಾಡ್ಬೋದು. ಬಟ್ ಇನ್ನೂ ಒಂದು ಕೂಲ್ ಆಗಿರುವಂತ ವಿಷಯ ಏನಂದ್ರೆ ಇಲ್ಲಿ ಒಂದು ಭಾಗ ಇದೆ, ಈ ಒಂದು ಹಿಡಿ ಇದೆ. ಸೊ ಇದನ್ನ ಹಿಡಿದು ಹಿಂಗೆ ಹೇಳಿದ್ರೆ ನೋಡಿ ನಿಮ್ಗೆ ಅದು ಕೂಡ ಕ್ಲೋಸ್ ಆಗುತ್ತೆ. ಸೊ ನೀವೇನಾದ್ರು ಇಬ್ಬರೇ ಹೋಗೋದಾದ್ರೆ ಇಲ್ಲಿ ಬೇಕಾದಷ್ಟು ಲಗೇಜ್ ನಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ನಿಮಗೆ ಬೂಟ್ ಸ್ಪೇಸ್ ಎಲ್ಲ ಎಷ್ಟು ಬೇಕಾದ್ರೂ ನಾವು ಇದನ್ನ ಇನ್ಕ್ರೀಸ್ ಮಾಡ್ಕೊಬಹುದು. ಇದು ನಮಗೆ ಮೇನ್ ಆಗಿ ಸಿಗುವಂತದ್ದು. ಇನ್ನು ಈ ಒಂದು ಕಾರ್ನ ಒಳಗೆ ಹೋಗೋಣ. ಅಂಡ್ ಒಳಗೋಗಿ ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಇದು ಆಕ್ಚುಲಿ 7 ಸೀಟರ್ SUV ಇದು. ಹಾಗಾಗಿ ನಿಮಗೆ ಜಸ್ಟ್ ನಾನು ನಿಮಗೆ ಥರ್ಡ್ ರೋ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಈ ರೀತಿ ನಾವು ಇದು ಮಾಡ್ಬೋದು. ಸೊ ಇದ್ರಲ್ಲಿ ನಮಗೆ ದೊಡ್ಡವರಿಗಂತೂ ಕೂರಕ್ಕೆ ಆಗಲ್ಲ. ಸೊ ಸಣ್ಣ ಮಕ್ಕಳೆಲ್ಲ ಆರಾಮಾಗಿ ಇದ್ರಲ್ಲಿ ಕೂತ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅಷ್ಟೇ ಒಂದು ಸ್ಪೇಸ್ ಇರೋದು. ದೊಡ್ಡವ್ರು ಕೂತ್ರೆ ಮಾತ್ರ ಇಲ್ಲೂ ಕೂರಕ್ಕಾಗಲ್ಲ ಜನರಿಗೆ. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋಯಿತು ಅಂತ ನಂಗೆ ಅನಿಸ್ತಿದೆ. ಅದು ಬಿಟ್ಟು ನಮಗೆ ಈ ಒಂದು ಸೀಟ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ತುಂಬಾ ಒಳ್ಳೆ ಪ್ರೀಮಿಯಂ ಮೆಟೀರಿಯಲ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಸಾಫ್ಟ್ ಆಗಿರುವಂತಹ ಒಂದು ಸೀಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂಡ್ ನಮಗೆ ಇಲ್ಲಿ ಒಂದು ಹ್ಯಾಂಡ್ ರೆಸ್ಟ್ ಕೂಡ ಸಿಗ್ತಾ ಇದೆ. ಸೊ ಇದರಲ್ಲಿ ಆಕ್ಚುಲಿ ನಮಗೆ ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ. ಅಂಡ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಲೆಗ್ ರೂಮ್ ಆಗಿರ್ಬೋದು, ಹೆಡ್ ರೂಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ನನ್ನ ಹೈಟಿಗೆ ಮಾತ್ರ ನನಗಿಂತ ಜಾಸ್ತಿ ಹೈಟ್ ಇರೋರು ಕೂಡ ಆರಾಮಾಗಿ ಇದ್ರಲ್ಲಿ ಕೂರ್ಬೋದು. ಅಂಡ್ ಪ್ಯಾನೋರಾಮಿಕ್ ಸನ್ರೂಫ್ ನಮಗೆ ಇದ್ರಲ್ಲಿ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಅಂತ. ಸೊ ಒಳ್ಳೆ ಒಂದು ವ್ಯೂ ನಮಗೆ ಇದು ಹೋಗೋ ಕೊಡುತ್ತೆ. ಅದು ಬಿಟ್ಟು ನಮಗೆ ಇಲ್ಲಿ ಈ ಬ್ಲೈಂಡರ್ಸ್ ಎಲ್ಲ ಇದೆಯಲ್ಲ, ಇದನ್ನು ಕೂಡ ನೋಡ್ಬೋದು. ಇದು ಮ್ಯಾನ್ಯಲ್ ಅಡ್ಜಸ್ಟ್ ಮಾಡುವಂತ ಬ್ಲೈಂಡರ್ ಇದು. ಸೊ ನಿಮ್ಮ ಪ್ರೈವಸಿಗೆಲ್ಲ ಇನ್ನೂ ಸ್ವಲ್ಪ ಇಂಪ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ನಮಗೆ ಹಿಂದ್ಗಡೆ ಕೂಡ ಸಿಗುತ್ತೆ, ರಿಯರ್ ವಿಂಡ್ ಶೀಲ್ಡ್ ಅಲ್ಲಿ ಕೂಡ ಸಿಗುತ್ತೆ. ನಮಗೆ ಇಲ್ಲಿ ಥರ್ಡ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಸಿಗುತ್ತೆ. ಅಂದ್ರೆ ನಮಗೆ ಮುಂದ್ಗಡೆ ಕೋ ಪ್ಯಾಸೆಂಜರ್ ಡ್ರೈವರ್ಗೆ ಬೇರೆ ಬೇರೆ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ, ಕ್ಲೈಮೇಟ್ ಝೋನ್ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ಹಿಂದ್ಗಡೆ ಕೂರೋರಿಗೂ ಆ ಒಂದು ಸಿಗುತ್ತೆ. ಸೊ ಬ್ಲೋವರ್ ಕಂಟ್ರೋಲ್ ಏನೂ ಇಲ್ಲ, ಬಟ್ ನಮಗೆ ಒಂದು ಸ್ವಲ್ಪ ಟೆಂಪರೇಚರ್ನ ನಾವು ಹೆಚ್ಚು ಕಮ್ಮಿ ಮಾಡ್ಬೋದು. ಅಂಡ್ ಇಲ್ಲಿ 2 ಚಾರ್ಜಿಂಗ್ ಸಾಕೆಟ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅದು ಬಿಟ್ಟು ನಮಗೆ ಡೋರ್ ಪಾಕೆಟ್ ಒಂದು ಸ್ವಲ್ಪ ಸಣ್ಣದೆಲ್ಲ ಸಿಗ್ತಾ ಇದೆ. ಟೋಟಲಿ ಹೇಳಬೇಕು ಅಂದ್ರೆ ಒಂದು ಸ್ಪೇಷಿಯಸ್ ಆಗಿರುವಂತಹ ಒಂದು
ಸೆಕೆಂಡ್ ಸೀಟ್ ಅಂತ ಹೇಳ್ಬೋದು. ನಾವು ಬರ್ತಾ ಇದೀವಿ ಈ ಒಂದು ಟೈರಾನ್ ಡ್ರೈವರ್ ಸೀಟಿಗೆ. ಆಕ್ಚುಲಿ ಕ್ಯಾಬಿನ್ ಮಾತ್ರ ಒಂದು ಒಳ್ಳೆ ಯಾವುದೋ ಒಂದು ದೊಡ್ಡ ಪ್ರೀಮಿಯಂ ಕಾರ್ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಆಕ್ಚುಲಿ ಇದು ಪ್ರೀಮಿಯಂ ಕಾರೇ, ಬಟ್ ನಮಗೆ ಒಂದಷ್ಟು ವಿಷಯಗಳು ತುಂಬಾ ನೀಟಾಗಿ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಬಟ್ ನಮಗೆ ಬೇಕಾಗಿರುವಂತ ಎಲ್ಲ ವಿಷಯಗಳು ಕೂಡ ಇದೆ. ಮೈನ್ ಆಗಿ ನಾವು ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡುವಂತ ಸೀಟ್ ನಮಗೆ. ಸೊ ಡ್ರೈವರಿಗೆ ಮಾತ್ರ ಅಲ್ಲ, ನಿಮ್ ಜೊತೆ ಬರುವಂತ ಹೆಂಡತಿ ಆಗಿರ್ಬೋದು, ಫ್ರೆಂಡ್ಸಿಗೆ ಆಗಿರ್ಬೋದು, ಅದು ಕೂಡ ನೀವು ಅಡ್ಜಸ್ಟ್ ಮಾಡಬಹುದು. ಅಂಡ್ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ, ಹೀಟೆಡ್ ಸೀಟ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ತುಂಬಾ ಕೋಲ್ಡ್ ಇರುವಾಗ ಸೀಟ್ ಹೀಟ್ ಮಾಡಬಹುದು ನಾವು, ಅದಿದ್ರ ಮೈನ್ ಆಗಿರುವಂತ ವಿಷಯ. ಸೊ ಡ್ಯಾಶ್ ಬೋರ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲಾ ಕಡೆನೂ ಸಾಫ್ಟ್ವೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಆಕ್ಚುಲಿ ಅಲ್ಕಂಟಾರಾ ಮೆಟೀರಿಯಲ್ ಇಂದ ಫಿನಿಶ್ ಮಾಡಿದ್ದಾರೆ. ಬ್ಲೂ ಕಲರ್ ನ ಸ್ಟಿಚಿಂಗ್ ನ ಕೂಡ ನಾವು ಇದ್ರಲ್ಲಿ ನೋಡಬಹುದು, ಒಂದು ವೈಟ್ ಕಲರ್ ನ ಸ್ಟಿಚಿಂಗ್ ನೋಡಬಹುದು, ಒಂದು ಬ್ಲೂ ಲೈನ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಮೈನ್ ಆಗಿ ಈಗ ಹೇಳ್ಬೇಕಂತ ವಿಷಯ ಈ ಒಂದು ಸ್ಟೀರಿಂಗ್ ವೀಲ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಫ್ಲಾಟ್ ಬಾಟಮ್ ಆಗಿರುವಂತಹ ಒಂದು ಸ್ಟೀರಿಂಗ್ ವೀಲ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಆಗಿರ್ಬೋದು, ಹಾರ್ನ್ ಆಗಿರ್ಬೋದು, ಇಲ್ಲಿ ನಮಗೆ ಫೋಕ್ಸ್ವ್ಯಾಗನ್ ಲೋಗೋ ಎಲ್ಲಾನು ಕೂಡ ಸಿಗುತ್ತೆ. ಅಂಡ್ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ತುಂಬಾನೇ ಪ್ರೀಮಿಯಂ ಅಂತ ನಮ್ಗೆ ಅನ್ಸುತ್ತೆ. ಈ ಒಂದು ಕ್ವಾಲಿಟಿ ಇರುವಂತಹ ಒಂದು ಇದೆಲ್ಲ ನಮಗೆ ಇಲ್ಲಿ ಸಿಗ್ತಾ ಇದೆ. ರ್ಯಾಪ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತಾ ಇದೆ. ಸೊ ಇದು ಆಕ್ಚುಲಿ ನಾವು ಥೀಮ್ ನ ಕೂಡ ಚೇಂಜ್ ಮಾಡಬಹುದು, ನಮ್ಗೆ ಬೇಕಾದಂತ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ, 15 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ನಮಗೆ ಕಾರಿಗೆ ಬೇಕಾಗಿರುವಂತ ಎಲ್ಲ ಇನ್ಫಾರ್ಮೇಶನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಎಷ್ಟು ಓಡಿದೆ, ಎಷ್ಟು ಓಡಬೇಕು, ಆಮೇಲೆ ವೆಹಿಕಲ್ ಸ್ಟೇಟಸ್ ಏನು, ಸರ್ವಿಸ್ ರಿಪೋರ್ಟ್ ಆಗಿರೋದು ಎಲ್ಲಾನು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅಂಡ್ 2 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಡ್ರೈವರ್ಗೆ ಬೇರೆ, ಕೋ ಪ್ಯಾಸೆಂಜರ್ಗೆ ಬೇರೆ. ಅದು ಬಿಟ್ಟು ನಂಗೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ವಿಷಯ ಏನು ಅಂದ್ರೆ, ಈ ಒಂದು ಸ್ಟೋರೇಜ್ ಸ್ಪೇಸ್, ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಇದನ್ನ ಲಿಫ್ಟ್ ಮಾಡಿದ್ರೆ 2 ವೈರ್ಲೆಸ್ ಚಾರ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. 2 ಚಾರ್ಜಿಂಗ್ ಸಾಕೆಟ್ ಕೂಡ ನಮಗೆ ಇದ್ರಲ್ಲಿ ನೋಡಬಹುದು. ಸೊ ನಿಮ್ಮ ಫೋನ್ ವೈರ್ಲೆಸ್ ಆಗೂ ಚಾರ್ಜ್ ಮಾಡಬಹುದು, ವಿತ್ ವೈರ್ ಕೂಡ ನಾವು ಚಾರ್ಜ್ ಮಾಡಬಹುದು. ಇದೀಗ ನಮಗೆ ವಾಲ್ಯೂಮ್ ಸೆಟ್ ಮಾಡಿದೀವಿ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ನಮಗೆ ಡ್ರೈವಿಂಗ್ ಇದು ಯಾವುದು ಮೋಡ್ ಏನಿದೆ ಅದನ್ನು ಕೂಡ ನಾವು ಇದ್ರಲ್ಲಿ ಅಡ್ಜಸ್ಟ್ ಮಾಡಬಹುದು. ಸೊ 2 in 1 ಅಂತ ಹೇಳ್ಬೋದು. ಈ ಒಂದು ನಾಬ್ ಏನಿದೆ ತುಂಬಾ ಚೆನ್ನಾಗಿದೆ. ಇದು ಎಂಜಿನ್ ನ ಸ್ಟಾರ್ಟ್ ಅಂಡ್ ಸ್ಟಾಪ್ ಬಟನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ನಮಗೆ ಪಾರ್ಕಿಂಗ್ ಬ್ರೇಕ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಇದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಏನು ಅಂದ್ರೆ, ಈ ಒಂದು ಆಂಬಿಯಂಟ್ ಲೈಟಿಂಗ್. ಸೊ ನಮಗೆ ಯೂಶುವಲಿ ಒಂದು ಲೈನ್ ತರ ಆಂಬಿಯಂಟ್ ಲೈಟಿಂಗ್ ಬರ್ತಾ ಇತ್ತು, ಬಟ್ ಇದ್ರಲ್ಲಿ ನಮಗೆ ಒಂದು ಸ್ಕ್ರೀನ್ ಲೈಟು, ಅದ್ರಲ್ಲಿ ನಮಗೆ ಲೈಟ್ ನ ಕೊಟ್ಟಿದ್ದಾರೆ. ಸ್ಕ್ರೀನ್ ಅಂತ ಹೇಳಕ್ಕಾಗಲ್ಲ, ಬಟ್ ಆ ಒಂದು ವಿಷಯ ಸ್ಕ್ರೀನ್ ರೀತಿ ಕಾಣುತ್ತೆ. ಆರ್ನ ಒಂದು ಬ್ಯಾಡ್ಜಿಂಗ್ ನಮಗೆ ಅದರಲ್ಲಿದೆ. ಇದು ಬಿಟ್ಟು ನಮಗೆ ಬೇಸಲ್ಲೆಸ್ IRVM ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂದ್ರೆ ಟಚ್ ಕಂಟ್ರೋಲ್ ಇದು ನಮಗೆ ಈ ಒಂದು ಸನ್ ರೂಫ್ ಏನಿದೆ ಟಚ್ ಕಂಟ್ರೋಲ್, ಆ ಒಂದು ಟಚ್ ಕಂಟ್ರೋಲ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಇದಿಷ್ಟು ಮೈನ್ ಆಗಿ ಸಿಗುವಂತದ್ದು. ಸೊ ನೀವು ಗಿಯರ್ ಲಿವರ್ ಅಲ್ಲಿ ಅಂತ ನೋಡಿದ್ರೆ, ಇಲ್ಲಿ ಆಕ್ಚುಲಿ ಗಿಯರ್ ಲಿವರ್ ಇಲ್ಲ, ನಮಗೆ ಈ ಒಂದು ರೈಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಗಾಡಿ ಆಪರೇಟ್ ಮಾಡಬೇಕಾಗಿರೋ ಎಲ್ಲ ವಿಷಯ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನಮಗೆ ಟೋಟಲ್ ಆಗಿ ಸಿಗುವಂತದ್ದು. ಅಂಡ್ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಬಟನ್ಸ್ ಅಲ್ಲಿ ಏನಿದೆ, ಇದು ಆಕ್ಚುಲಿ ನಮಗೆ ಸೀಟ್ ನ ಅಡ್ಜಸ್ಟ್ ಮಾಡೋದಕ್ಕೆ ಲಂಬ ಸಪೋರ್ಟ್, ಮೆಮೊರಿ ಫಂಕ್ಷನ್ಸ್ ಎಲ್ಲ ನಮಗೆ ಇದ್ರಲ್ಲಿ ಸಿಗುತ್ತೆ. ಇದಿಷ್ಟು ಒಂದು ಕಾರ್ ಬಗ್ಗೆ. ಅಂಡ್ ಇನ್ನು ಇದನ್ನ ಓಡಿಸಿ ಈ ಒಂದು ಕಾರ್ ಹೇಗಿದೆ ಅಂತ ನೋಡೋಣ. ಸೊ ನಾವಿದೀವಿ ಹೊಸ ಟೈರಾನ್ R-Line ಅಲ್ಲಿ. ಅಂಡ್ ಓಡ್ಸಕ್ಕೆ ಇದು ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇದ್ರಲ್ಲಿ ಎಂಜಿನ್ ಆಪ್ಷನ್ಸ್ ಮತ್ತೆ ಪವರ್ಸ್ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಈ ಒಂದು ಕಾರ್ ನಮಗೆ 2 ಲೀಟರ್ ನ TSI ಎಂಜಿನ್ ಸಿಗ್ತಾ ಇದೆ, 4 ಸಿಲಿಂಡರ್ ಇದು. ಅಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ 201 PS ಪವರ್, ಅದೇ ರೀತಿ ನಮಗೆ 320 Nm ಟಾರ್ಕ್ ಕೊಡುತ್ತೆ ಇದು. ಸೊ ಅಷ್ಟೊಂದು ಪವರ್ಫುಲ್ ಆಗಿರುವಂತ ಒಂದು ವೆಹಿಕಲ್. ಇದ್ರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ವೆಹಿಕಲ್ ನಮಗೆ 224 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ರೀಚ್ ಮಾಡುತ್ತೆ. ಲಾಸ್ಟ್ ಟೈಮ್ ನಾವು ನ್ಯಾಟ್ರಾಕ್ಸ್ ಅಲ್ಲಿ ಗಾಲ್ಫ್ ನ ಓಡಿಸಿದ್ವಿ, ಅದು ನಮಗೆ 267 ಇತ್ತು. ಅಂಡ್ ಇದು 224 ರೀಚ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಅದ್ರಲ್ಲಿ ನಾವು ರೀಚ್ ಮಾಡಿ ತೋರಿಸಿದ್ವಿ ನಿಮಗೆ 267 ರೀಚ್ ಆಗೋದು ನಾನು ನಿಮಗೆ ತೋರಿಸಿದ್ದೆ. ಬಟ್ ಇದ್ರಲ್ಲಿ ತೋರ್ಸಕ್ಕಾಗಲ್ಲ, ಯಾಕೆಂದ್ರೆ ನಾವು ಪಬ್ಲಿಕ್ ರೋಡ್ ಅಲ್ಲಿ ಆ ರೀತಿ ಓಡ್ಸಕ್ಕಾಗಲ್ಲ. ಅದೊಂದು ಓಡ್ಸಕ್ ಹೇಳ್ಬೇಕಂದ್ರೆ ನಮಗೆ ಕಾರ್ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಆಕ್ಸಲರೇಷನ್ ತುಂಬಾ ಕ್ವಿಕ್ ಆಗಿದೆ. ಸೊ ಎಷ್ಟು ಕ್ವಿಕ್ ಆಗಿದೆ ಅಂದ್ರೆ, ಇದು 7 ಸೀಟರ್ ಕಾರ್, ಇದು 7 ಸೀಟರ್ ಕಾರ್ ಆಗಿದ್ರು ಕೂಡ ನಮಗೆ 0 to 100 ಏನಿದೆ 7.2 ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ. ಅಷ್ಟು ಬೇಗ ನಮಗೆ ಈ ಒಂದು ಕಾರ್ ರೀಚ್ ಆಗಬೇಕಾದ್ರೆ ಇದರ ಪವರ್ ಎಷ್ಟಿದೆ ಅಂತ ನೀವು ಜಸ್ಟ್ ಯೋಚನೆ ಮಾಡಿ ನೋಡಿ. ಅಂಡ್ ಇದರ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಇದ್ರಲ್ಲಿ ಸಿಗುವಂತಹ ಕಂಫರ್ಟ್ ಅನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುವಂತ ವಿಷಯ ಏನು ಅಂದ್ರೆ, ಇದ್ರಲ್ಲಿ ನಮಗೆ ಸ್ಟೀರಿಂಗ್ ಏನಿದೆ, ಸ್ಟೀರಿಂಗ್ ವೀಲ್ ನಮಗೆ ಹೀಟ್ ಮಾಡಬಹುದು. ತುಂಬಾ ಕೋಲ್ಡ್ ಆಗಿರುವಂತ, ಈಗ ನಾವಿದೀವಿ ಜೈಸಲ್ಮೇರ್ ಅಲ್ಲಿ, ಜೈಸಲ್ಮೇರ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಸೊ ಇಷ್ಟು ಕೋಲ್ಡ್ ಇದ್ರೂ ಕೂಡ ನಮಗೆ ಸೀಟ್ ಹೀಟಿಂಗ್ ಆಪ್ಷನ್ ಅಂತೂ ಇದೆ ಬಿಡಿ, ನಮಗೆ ಸ್ಟೀರಿಂಗ್ ವೀಲ್ ನ ಕೂಡ ಹೀಟ್ ಮಾಡಬಹುದು. ಸೊ 3 ಇಂಟೆನ್ಸಿಟಿ ಲೆವೆಲ್ ಇದೆ. ಸೊ 3ರಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಸೆಟ್ ಮಾಡ್ಕೊಬಹುದು. ಸೊ ನಿಮ್ಮ ಒಂದು ಪ್ರಯಾಣ ಏನಾಗಿರುತ್ತೆ ಆರಾಮದಾಯಕವಾಗಿರುತ್ತೆ. ಸೊ ಅದೊಂದು ವಿಷಯ. ಇನ್ನು ಇದ್ರ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ, ಅಫ್ಕೋರ್ಸ್ ಇದು R-Line, ಹಾಗಾಗಿ ಸಸ್ಪೆನ್ಷನ್ ನಮಗೆ ಸ್ಟಿಫರ್ ಸೈಡ್ ಅಲ್ಲಿ ಇರುತ್ತೆ. ಬಟ್ ಅದನ್ನು ಕೂಡ ನಮಗೆ ತುಂಬಾ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ನಮಗೆ ಎಲ್ಲೂ ಕೂಡ ಅಂತ ಹೊಂಡ ಗುಂಡಿಗಳಾಗ್ಲಿ ಅದೇನು ಕೂಡ ಅನ್ಸಲ್ಲ. ಸಣ್ಣದಂತೂ ಗೊತ್ತೇ ಆಗಲ್ಲ. ರೋಡ್ ಪ್ಯಾಚಸ್ ಎಲ್ಲ ಏನಿದೆ ಅದೇನು ಕೂಡ ಗೊತ್ತಾಗಲ್ಲ, ಯಾಕಂದ್ರೆ ನಮಗೆ ಇದರಲ್ಲಿ 19 ಇಂಚಿನ ವೀಲ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ಹೋಗುವಾಗ ನಮಗೆ ಗಾಡಿ ಒಂದು ಪ್ಲಾಂಟ್ ಆಗಿದೆ ಅಂತ ಅನ್ಸುತ್ತೆ. ಇವೊಂದು ಇದು SUV ಆಗಿದ್ರು ಕೂಡ ನಮಗೆ ಓಡಿಸುವಾಗ ಬಾಡಿ ರೋಲ್ಸ್ ಆಗ್ಲಿ ಆ ರೀತಿಯಾದಂತ ಫೀಲ್ಸ್ ಜಾಸ್ತಿ ಬರಲ್ಲ, ಯಾಕೆಂದ್ರೆ ಅಷ್ಟೊಂದು ಸ್ಟೇಬಲ್ ಆಗಿ
ಹಾಗಾಗಿ ಇದರ ಒಂದು ಇಂಜಿನಿಯರಿಂಗ್ ನ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿರುವಂತಹ ಮತ್ತೊಂದು ವಿಷಯ. ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ಇದೊಂದು 5 ಸ್ಟಾರ್ ರೇಟೆಡ್ ಕಾರ್ ಆಗಿರುತ್ತೆ. ಅದು ಬಿಟ್ಟು ನಮಗೆ 9 ಏರ್ ಬ್ಯಾಗ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಯೂಶುವಲ್ ನಾವು 6 to 7 ಎಲ್ಲ ಕೇಳಿದೀವಿ, 9 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ. ಅಂಡ್ ನಮಗೆ ಇದ್ರಲ್ಲಿ ಲೆವೆಲ್ 2 ADAS ಕೂಡ ಸಿಗ್ತಾ ಇದೆ. 14 ನಮಗೆ ಡಿಫ್ರೆಂಟ್ ಇದು ಕೂಡ ಸಿಗುತ್ತೆ, ಅಂದ್ರೆ ಏನ್ ಹೇಳಿ ಫೀಚರ್ಸ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ADAS ಗೆ ಸಂಬಂಧಪಟ್ಟಾಗೆ ಕಂಫರ್ಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ನಮಗೆ ಇದರಲ್ಲಿ ಸೀಟ್ ಅಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಸೀಟ್ ಅಲ್ಲಿ ಹೀಟಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ 3rd ರೋ ಸೀಟ್ ಅಲ್ಲಿ ನಮಗೆ ಮಕ್ಕಳನ್ನ ಕೂರಿಸಬಹುದು. 2nd ರೋ ಸೀಟ್ ಅಲ್ಲಿ ಆರಾಮಾಗಿ 3 ಜನ ಕೂರ್ಬೋದು. ಮುಂದ್ಗಡೆನೂ ಕೂಡ ಅಷ್ಟೇ ಆರಾಮ್ಸೆ ನಾವು ಕೂತ್ಕೊಂಡು ಓಡಿಸಬಹುದು. ಇದರಲ್ಲಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಸೀಟ್ ಮಸಾಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ಹೋಗ್ತಾ ಇರುವಾಗಲೇ ನಿಮ್ಮ ಬಾಡಿ ಏನಾದ್ರು ಪೇನ್ ಆ ರೀತಿ ಎಲ್ಲ ಇದ್ರೆ ಬೇಕಾದ್ರೆ ಅವಾಯ್ಡ್ ಮಾಡಕ್ಕೆ ನಿಮಗೆ ಸೀಟ್ ಮಸಾಜಿಂಗ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾವಿದನ್ನ ಜೈಸಲ್ಮೇರ್ನ ಈ ಒಂದು ರೋಡ್ ಎಲ್ಲ ಓಡಿಸಿದೀವಿ. ಸೊ ಈ ಒಂದು ಗಾಡಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಅಂತ ಹೇಳ್ಬೋದು. ಸೊ ನಮಗೆ ಇದರಲ್ಲಿ 4 ಮೋಷನ್ ಸಿಗ್ತಾ ಇದೆ, 4 ವೀಲ್ ಡ್ರೈವ್ ಸಿಗ್ತಾ ಇದೆ, ಆಲ್ ವೀಲ್ ಡ್ರೈವ್ ಅಂತ ಹೇಳ್ಬೋದು. ಸೊ ನೀವು ಹಾಗಾಗಿ ಈ ಒಂದು ಕಾರ್ನ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ಇದನ್ನ ಜೈಸಲ್ಮೇರ್ನ ಸ್ವಲ್ಪ ಆಫ್ ರೋಡಿಂಗ್ ಜಾಗದಲ್ಲೆಲ್ಲ ಓಡಿಸಿದೀವಿ. ಸೊ ನಮಗೆ ಓವರ್ 200 mm ಇರೋದ್ರಿಂದ ನಮಗೆ ಆ ಒಂದು ಎಲ್ಲೂ ಕೂಡ ಹೊಂಡ ಗುಂಡಿಗಳು ಇದಕ್ಕೆ ತಾಗೋದಾಗ್ಲಿ ಆ ರೀತಿಯಾದಂತಹ ಯಾವುದೇ ಪ್ರಮೇಯಗಳು ನಮಗೆ ಬಂದಿಲ್ಲ ಅಂತಾನೆ ಕೂಡ ಹೇಳ್ಬೋದು. ಸೊ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕು ನಾನು. ಆಕ್ಚುಲಿ ಇದು ನಮಗೆ ಹೋಗ್ತಾ ಹೋಗ್ತಾ ಸ್ಟೀರಿಂಗ್ ವೀಲ್ ತುಂಬಾ ಟೈಟ್ ಅನ್ಸುತ್ತೆ. ಸ್ವಲ್ಪ ನಾವು ಈ ಕಡೆ ಮಾಡಿದ್ರು ಕೂಡ ಗಾಡಿ ಫುಲ್ ತಿರುಗುತ್ತೆ, ಯಾಕಂದ್ರೆ ಅಷ್ಟೊಂದು ಕ್ರಿಸ್ಪ್ ಆಗಿರುವಂತ ಒಂದು ವೀಲ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ನಂಗೆ ಯೂಶುವಲಿ ನಂಗೆ ಈ ಒಂದು ಡಿ ಕಟ್ ಸ್ಟೀರಿಂಗ್ ವೀಲ್ ಗಿಂತ ನಮಗೆ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ. ಯಾಕಂದ್ರೆ ಓಡಿಸುವಂತ ಮಜಾ ಸಿಗುತ್ತೆ, ಅದನ್ನ ತಿರ್ಗಿಸೋ ಆಗುವಂತ ಫೀಲ್ ಆಗಿರ್ಬೋದು, ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ನಮಗೆ ಇದರ ಒಂದು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ಬರೋದು 7 ಸ್ಪೀಡ್ DSG ಗೇರ್ ಬಾಕ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಆ ಒಂದು ಟ್ರಾನ್ಸ್ಮಿಷನ್ ತುಂಬಾ ಕ್ವಿಕ್ ಆಗಿದೆ ಅಂತ ಹೇಳ್ಬೋದು, ಕ್ರಿಸ್ಪಿ ಆಗಿದೆ. ಅಂಡ್ ಟಾರ್ಕ್ ಕೂಡ ಅಷ್ಟೇ, ನಮಗೆ 320 Nm ಟಾರ್ಕ್ ಅಂದ್ರೆ ಏನು ಕಮ್ಮಿ ಅಲ್ಲ. ಸೊ ಆ ಒಂದು ಸ್ಪಿನ್ ನಮಗೆ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ನಿಮಗೆ ರೀಲ್ ಅಲ್ಲಿ ಕೂಡ ತೋರಿಸಿದ್ದೆ. ಆಕ್ಚುಲಿ ಲಾಂಚ್ ಕಂಟ್ರೋಲ್ ಕೂಡ ನಾನು ಇದರಲ್ಲಿ ಟ್ರೈ ಮಾಡಿದ್ದೆ. ಸೊ ಒಂದು AC ಆಫ್ ಮಾಡಿಕೊಂಡು ಲಾಂಚ್ ಕಂಟ್ರೋಲ್ ಮಾಡಿದಾಗ 0 to 100 ನಮಗೆ ಬರೀ 7.3 seconds 2 seconds ಆ ಒಂದು ಟೈಮಲ್ಲಿ ನಾವು ರೀಚ್ ಮಾಡಿದ್ವಿ. ಅವ್ರು ಹೇಳಿದ್ವು ಅಷ್ಟೇ, ನಾವು ರೀಚ್ ಮಾಡಿದ್ ಕೂಡ ಅಷ್ಟೇ. ಸೊ ಹಾಗಾಗಿ ಒಂದು ಚೆನ್ನಾಗಿರುವಂತ ಒಂದು ಕಾರ್ ಅಂತ ಹೇಳ್ಬೋದು. ಯಾರು ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಜಾಸ್ತಿ ದುಡ್ಡಿದೆ, ಯಾಕಂದ್ರೆ ಇದರ ಒಂದು ರೈವಲ್ ನಾನು ಅವಾಗಲೇ ಹೇಳಿದ್ದೀನಿ. ಸೊ ಫಾರ್ಚುನರ್ಗೆಲ್ಲ ರೈವಲ್ ಆಗಿಟ್ಟಿದ್ದಾರೆ. ಅಫ್ಕೋರ್ಸ್ ಇದು ಫಾರ್ಚುನರ್ ನ ಹಿಂದೆ ಹಾಕುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಫರ್ಟ್ ವೈಸ್ ಫಾರ್ಚುನರ್ ನಿಮಗೆ ಅಷ್ಟೊಂದು ಕಂಫರ್ಟ್ ಕೊಡಲ್ಲ. ನೋಡಕ್ ಸ್ವಲ್ಪ ಬಲ್ಕಿ ಆಗಿರೋ ದೊಡ್ಡ ಕಾರು, ರಿಲಯಬಿಲಿಟಿ ಅದು ತುಂಬಾ ಚೆನ್ನಾಗಿದೆ ಟೊಯೋಟಾದು, ಬಟ್ ಇಷ್ಟು ಕಂಫರ್ಟ್ ಕೊಡುತ್ತೆ ಅಂತ ನಂಗೆ ಅನಿಸ್ತಿಲ್ಲ. ಯಾಕಂದ್ರೆ ಅಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಮಿಸ್ ಆಗಿದೆ. ಆ ಒಂದು ಫೀಚರ್ಸ್ ಎಲ್ಲ ಇದರಲ್ಲಿ ಆಡ್ ಕೂಡ ಆಗಿದೆ. ನೀವೇನಾದ್ರು ಈ ಒಂದು ಕಾರ್ನ ತಗೊಳ್ಳೋದಾದ್ರೆ ನಿಮಗೆ ಲಾಂಗ್ ಜರ್ನಿ ಹೋಗೋದಕ್ಕೆ ವಿತ್ ಫ್ಯಾಮಿಲಿ ನಿಮ್ಮ ಲಗೇಜ್ ಎಲ್ಲ ಹಾಕೊಂಡೆಲ್ಲ ಹೋಗೋದಕ್ಕೆ ತುಂಬಾ ಒಳ್ಳೆ ಕಾರ್ ಅಂತ ಹೇಳ್ಬೋದು. ಅಂಡ್ ನೀವೇನಾದ್ರೂ ಹೋಗುವಾಗ ಹೈವೇ ತುಂಬಾ ಎಂಟಿ ಆಗಿದ್ರೆ ಈ ಒಂದು ಕಾರ್ನ ಪವರ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂಡ್ ಇದು ಯಾವ ರೀತಿಯ ಕಾರ್ ಅಂತ ಹೇಳಿದ್ರೆ ಆಕ್ಸಿಲೇಟರ್ ಕೊಟ್ಟಾಗ ನಮ್ಮ ಮುಖದಲ್ಲಿ ಒಂಥರ ನಗು ಬರುತ್ತೆ. ಓಕೆ, ಯಾವ ಕಾರ್ ಇದನ್ನು ಕೂಡ ನಾವು ಅದನ್ನ ಹಿಂದಾಕ್ಬೋದು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ. ಆ ಒಂದು ಸ್ಟೆಬಿಲಿಟಿನೂ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ನೋಡಿದ್ರಲ್ಲ, ಇದು ಹೊಸ ಫೋಕ್ಸ್ವ್ಯಾಗನ್ ಟೈರಾನ್ ಅನ್ನೋ ಒಂದು SUV ಬಗ್ಗೆ. ನಂಗೆ ಈ ಒಂದು SUV ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ತುಂಬಾ ಬಲ್ಕಿಶ್ ಆಗಿರುವಂತಹ ಒಂದು SUV ಏನಿದೆ ಆ ಒಂದು ಫೀಲ್ ನಮಗೆ ಇದ್ರಲ್ಲಿ ಕೊಡುತ್ತೆ. ಓಡಿಸುವಾಗ ಸ್ಟೆಬಿಲಿಟಿ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೈಸ್ ಇನ್ನೂ ಕೂಡ ಬಿಟ್ಟಿಲ್ಲ, ಬಟ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 50 to 60 lakhs ಆ ಒಂದು ಅರೌಂಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇದರ ರೈವಲ್ ಮೇನ್ ಆಗಿರುವಂತದ್ದು ಫಾರ್ಚುನರ್. ಹಾಗಾಗಿ ಇದಿಷ್ಟು ಒಂದು ಕಾರ್ ಬಗ್ಗೆ. ನಿಮಗೆ ಒಂದು ಕಾರ್ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಹೇಳ್ತಾ, ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ಕೇಳಿ. ಅಂಡ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮೋಹನ್ ದಾಸ್, ಸೈನಿಂಗ್ ಆಫ್.